ಬೆಂಗಳೂರಿನಲ್ಲಿ ವಾಣಿಜ್ಯೋದ್ಯಮಿಗಳಿಗೆ 60% ಕನ್ನಡ ನಾಮಫಲಕ ಅಳವಡಿಕೆ ಮಾಡಬೇಕು ಅನ್ನೋ ಡೆಡ್ಲೈನ್ ಅನ್ನ ಬಿಬಿಎಂಪಿ ಏನ್ ಕೊಟ್ಟಿದೆ. ಈ ವಿಚಾರದಲ್ಲಿ ದ್ವಂದ್ವ ನಿಲುವನ್ನ ಬಿಬಿಎಂಪಿ ತೋರಿಸ್ತಾ ಇದೆ ಅನ್ನೋದು ಈಗ ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹೇಗೆ ಅಂದ್ರೆ ಫೆಬ್ರವರಿ 28ಕ್ಕೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡೆಡ್ಲೈನ್ ಅನ್ನ ಬಿಬಿಎಂಪಿ ಅವರು ಕೊಟ್ಟಿದ್ದಾರೆ. ಈಗಾಗಲೇ ಹಲವೆಡೆ ಮಳಿಗೆಗೆ ಪಾಲಿಕೆಯಿಂದ ಬೀಗ ಹಾಕೋ ಕೆಲಸ ಕೂಡ ಆಗ್ತಾ ಇದೆ. ಆದ್ರೆ ಇನ್ನೂ ಬೀಗ ಹಾಕುವ ಕೆಲಸವನ್ನ ನಾವು ಮಾಡಿಲ್ಲ ಅಂತ ಆಯುಕ್ತರು ನೋಡಿದ್ರೆ ಹೇಳ್ತಾ ಇದ್ದಾರೆ. ನಿಯಮ ಮೀರಿದ ಕಡೆ ಕಪ್ಪು ಬಣ್ಣವನ್ನ ಬಳಿತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ಫೆಬ್ರವರಿ 28ರ ಬಳಿಕ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಆಯುಕ್ತರು ಹೇಳ್ತಾ ಇದ್ದಾರೆ. ಬಟ್ ಅಧಿಕಾರಿಗಳು ನಡ್ಕೊಳ್ತಾ ಇರೋ ರೀತಿ ಬೇರೆ. ಸೊ ಕನ್ಫ್ಯೂಷನ್ಗೆ ಕಾರಣ ಆಗ್ತಾ ಇದೆ ಬಿಬಿಎಂಪಿಯ ವರ್ತನೆ. ಬಿಬಿಎಂಪಿ ಮಾಡ್ತಾ ಇರೋ ಕನ್ಫ್ಯೂಷನ್ಗೆ ವರ್ತಕರು ಬಲಿಯಾಗಬೇಕಾ ಅನ್ನುವಂತಹ ಆಕ್ರೋಶ ವಾಣಿಜ್ಯೋದ್ಯಮಿಗಳದ್ದು.